ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುವಂತಹ ವಿಶೇಷ ಯೋಗವೊಂದು ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ವಿಪರೀತವಾದಂತಹ ರಾಜಯೋಗ ಕೂಡ ಬರುವಂತಹ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು. ಇದಕ್ಕೆ ಮೂಲ ಕಾರಣ ಏನು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ಇಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮೊದಲನೇ ಸರಿ ಚಾನಲ್ಗೆ ಬಂದಿರುವಂಥವರು, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇರುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡಿ ತಿಳ್ಕೊಬೋದು. ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಅವರ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಮಾಸದಲ್ಲಿ ಆಗ್ತಕ್ಕಂತಹ ಗ್ರಹ ಗತಿಗಳ ಬದಲಾವಣೆ ಹೇಗಿರುತ್ತೆ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಈ ಮಾಸದಲ್ಲಿರ್ತಕ್ಕಂತಹ ಗ್ರಹಗತಿಗಳ ಬದಲಾವಣೆ ಏನು, ಅದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಯಾವ ಯಾವ ಬದಲಾವಣೆಗಳು ಆಗುತ್ತೆ, ಯಾವುದು ಲಾಭ ಯಾವುದು ನಷ್ಟ ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ನೋಡ್ಕೊಬರೋದಾಯ್ತು ಅಂದ್ರೆ, ಆಗಸ್ಟ್ 1ನೇ ತಾರೀಕಿಗೆ ಶುಕ್ರ ಕನ್ಯಾ ರಾಶಿಯ ಪ್ರವೇಶ ಮಾಡ್ತಕ್ಕಂಥದ್ದು. ಆಗಸ್ಟ್ 2ನೇ ತಾರೀಕು ಮಿಥುನಕ್ಕೆ ಕುಜಗ್ರಹದ ಪ್ರವೇಶ ಆಗುತ್ತೆ. ಹಾಗೆ 5ನೇ ತಾರೀಕಿಗೆ ವಕ್ರಿಯಾಗಿದ್ದಂತಹ ಬುಧ ಏನಿದಾನಲ್ಲ ಅವನು ಕರ್ಕಾಟಕ ರಾಶಿಗೆ ಆಗಸ್ಟ್ 5ಕ್ಕೆ ಪ್ರವೇಶ ಮಾಡುತ್ತಾನೆ. ಹಾಗೆ 17ಕ್ಕೆ ಸಿಂಹ ರಾಶಿಗೆ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಒಂದು ಪಾದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ 22ನೇ ತಾರೀಕಿಗೆ ಸಿಂಹ ರಾಶಿಗೆ ಬುಧ ಗ್ರಹದ ಪ್ರವೇಶ ಆಗುತ್ತೆ. ಇದಿಷ್ಟು ಈ ಮಾಸದಲ್ಲಿರ್ತಕ್ಕಂತಹ ಮೇಜರ್ ಟ್ರಾನ್ಸಿಷನ್ ಆಗಿರುತ್ತೆ, ಅಂದ್ರೆ ಗ್ರಹಗತಿಗಳ ಬದಲಾವಣೆಗಳಾಗಿರುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗದಂತಹ ಯೋಗಗಳೇ ಇರುತ್ತೆ, ಆದ್ರೆ ಸಾಮಾನ್ಯ ವ್ಯಕ್ತಿಯ ತರ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಕಾಣ್ತಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ತಮ್ಮ ಜಾತಕವನ್ನ ಅವರು ಪರಿಶೀಲನೆ ಮಾಡಿಕೊಂಡು ನನಗೆ ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಸಿಗುತ್ತೆ, ಯಾವುದು ಲಾಭ ಯಾವುದು ನಷ್ಟ ಅಂತ ಹೇಳಿ ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ನಿಮ್ಮ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ, ರಿಲೇಶನ್ಶಿಪ್ ವಿಚಾರದಲ್ಲಿ, ಕರಿಯರ್ ಅಲ್ಲಿ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ಹೇಳಿ ನಿಮ್ಗೆ ಡೌಟ್ಸ್ ಇತ್ತು, ಗೊತ್ತಾಗ್ತಾ ಇಲ್ಲ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ, ಅದು ಆಗುತ್ತಾ ಆಗಲ್ವಾ, ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಎಲ್ಲದಕ್ಕೂ ಕೂಡ ದಾರಿದೀಪವಾಗಿ ನಿಮ್ಮ ಜನ್ಮ ಜಾತಕವನ್ನ ಇಟ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀವು ಕಂಡುಕೊಳ್ಬಹುದು. ಅಥವಾ ಜಾತಕವೇ ಇಲ್ಲ ಏನು ಮಾಡಬೇಕು ಅಂದ್ರೆ, ಒಂದು ತಾಂಬೂಲ ಪ್ರಶ್ನೆ ಅಥವಾ ಪ್ರಶ್ನಾಶಾಸ್ತ್ರಗಳ ಮುಖಾಂತರದಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ನೇರವಾದ ಉತ್ತರವನ್ನ ಕೂಡ ನೀವು ಕಂಡುಕೊಳ್ಳಬಹುದು. ಜೊತೆಗೆ ಪ್ರಶ್ನಾಶಾಸ್ತ್ರದಲ್ಲಾಗಿರ್ಬೋದು ಅಥವಾ ನಿಮ್ಮ ಜನ್ಮ ಜಾತಕವನ್ನ ನೋಡುವಾಗ ಯಾವ ಗ್ರಹಗತಿ ನಿಮಗೆ ತೊಂದರೆ ಕೊಡ್ತಾ ಇದೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು, ಅಥವಾ ಯಾವ ಗ್ರಹ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ ಅಥವಾ ಆಕ್ಟಿವ್ ಆಗದೆ ಕೂತಿದ್ದಾನೆ, ಆ ಗ್ರಹಗತಿಗಳನ್ನ ಆಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ನಿಮಗೆ ಅದು ಸಹಾಯಕವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕೆಲವು ಪ್ರಮುಖ ಏರುಪೇರುಗಳನ್ನ ಮತ್ತು ಜವಾಬ್ದಾರಿ ತರ್ತಕ್ಕಂಥದ್ದನ್ನ, 2ನೇ ಮನೆಯಲ್ಲಿ ಸೂರ್ಯ ಬುಧನ ಸಂಚಾರ ಇರೋದ್ರಿಂದ ಆರ್ಥಿಕತೆ ಮತ್ತು ನಿಮ್ಮ ಮಾತುಗಾರಿಕೆಯಲ್ಲಿ ವಿಶೇಷ ಗಮನದ ಅಗತ್ಯ ಅನ್ನೋದು ಬರುತ್ತೆ. ನಿಮ್ಮ ಪ್ರಮುಖ ಕ್ಷೇತ್ರಗಳಲ್ಲಿ ಯಾವ್ಯಾವ ಫೀಲ್ಡಲ್ಲಿ ಏನೇನು ಚೇಂಜಸ್ ಆಗುತ್ತೆ ಎಲ್ಲವನ್ನ ತಿಳಿಸ್ಕೊಂಡು ಹೋಗೋದಾಯ್ತು ಅಂದ್ರೆ, ಕೌಟುಂಬಿಕ ಜೀವನದಲ್ಲಿ ಮಿಶ್ರ ವಾತಾವರಣ ಅಂತಕ್ಕಂಥದ್ದು ಇರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ವಿಶೇಷವಾಗಿ ನಿಮ್ಮ ಕಟುವಾದ ಮಾತುಗಳಿಂದಾಗಿ ಕುಟುಂಬದವರ ಮನಸ್ಸಿಗೆ ನೋವುಂಟಾಗುವಂತಹ ಸಾಧ್ಯತೆ ಬರುವಂಥದ್ದು, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಾಗೆ ಸಂಗಾತಿ ಜೊತೆಗೆ ಸಾಮರಸ್ಯವನ್ನ ನೀವು ಕಾಪಾಡಿಕೊಳ್ಬೇಕಾಗತ್ತೆ. ತಾಳ್ಮೆಯ ಅಗತ್ಯ ನಿಮಗಿರುವಂಥದ್ದು. ಪ್ರೇಮಿಗಳಿಗೆ ತಿಂಗಳ ಉತ್ತರಾರ್ಧದಲ್ಲಿ ಉತ್ತಮ ಬಾಂಧವ್ಯ ಅನ್ನೋದಿರುವಂಥದ್ದು. ಪರಸ್ಪರ ಮೇಲಿನ ಗೌರವ ಅಥವಾ ನಂಬಿಕೆ ಅಂತಕ್ಕಂಥದ್ದು ಹೆಚ್ಚಾಗುವಂತಹ ಸಾಧ್ಯತೆಗಳು ಬರುತ್ತೆ. ಇನ್ನು ಧನಭಾವದಲ್ಲಿ ಬುಧಾದಿತ್ಯ ಯೋಗ ಇರೋದ್ರಿಂದ ಆದಾಯದ ಹರಿವು ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭಾಂಶ ದೊರೆಯುವಂತಹ ಸಾಧ್ಯತೆಗಳು ಬರುವಂಥದ್ದು. ಆದರೆ ಹಣದ ಒಳಹರಿವೆಷ್ಟಿದೆಯೋ ಅಷ್ಟೇ ವೇಗವಾಗಿ ಒಂದು ಖರ್ಚು ಕೂಡ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಅನಗತ್ಯ ವಿಚಾರಗಳಿಗೆ ಅಥವಾ ಒಂದು ಮನೆಯಲ್ಲಿ ಏನೋ ಒಂದು ಆರೋಗ್ಯ ಸಮಸ್ಯೆಯಿಂದ ಖರ್ಚಾಗುವಂತಹ ಸಾಧ್ಯತೆಗಳು ಬರುತ್ತೆ. ಅಥವಾ ಮಾಂಗಳಿಕ ಕಾರ್ಯಗಳಲ್ಲಿ ಅದೊಂದು ಶುಭ ಕಾರ್ಯವಾಗಿ ಹಣ ಖರ್ಚಾಗುವಂತಹ ಸಾಧ್ಯತೆ ಕೂಡ ಬರುವಂಥದ್ದು. ಅನಗತ್ಯ ಸಾಲವನ್ನ ಯಾರಿಗೂ ಕೂಡ ಕೊಡೋದಕ್ಕೂ ಹೋಗ್ಬೇಡಿ, ತಗೊಳ್ಳೋದಕ್ಕೂ ಹೋಗ್ಬೇಡಿ. ಹಾಗೂ ಆತುರದಲ್ಲಿ ಒಂದು ದೊಡ್ಡ ಮೊತ್ತದ ಒಂದು ಹಣವನ್ನ
ಒಂದು ಯಾವುದು ಇನ್ನೊಬ್ಬರಿಗೆ ಶ್ಯೂರಿಟಿ ಹಾಕುವಂಥದ್ದು, ಈ ರೀತಿ ತಪ್ಪು ಕೆಲಸಗಳನ್ನು ಈ ಮಾಸದಲ್ಲಿ ದಯವಿಟ್ಟು ಮಾಡಬೇಡಿ. ಆಸ್ತಿ ವ್ಯವಹಾರಗಳಲ್ಲಿ ಈ ತಿಂಗಳು ಮಧ್ಯಮ ಫಲವಾಗಿರುತ್ತೆ. ಹೊಸ ಆಸ್ತಿ ಅಥವಾ ಮನೆ ಖರೀದಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ದಾಖಲೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನ್ಯಾಯಾಲಯದ ವ್ಯವಹಾರಗಳಿತ್ತು ಅಂದರೆ ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ತಿಂಗಳ ಕೊನೆಯ ವಾರದಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾವಣೆ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿರುತ್ತಪ್ಪ, ಎಜುಕೇಷನ್ ಮಾಡ್ತಾ ಇರೋರಿಗೆ ಹೇಗಿರುತ್ತೆ ಅಂದರೆ ಈ ತಿಂಗಳು ಹೆಚ್ಚು ಏಕಾಗ್ರತೆಯ ಅಗತ್ಯ ಇರತಕ್ಕಂಥದ್ದು. ಮನಸ್ಸು ಚಂಚಲ ಆಗುವ ಒಂದು ಸಾಧ್ಯತೆ ಇರುತ್ತೆ. ಅಧ್ಯಯನದಿಂದ ಖಂಡಿತವಾಗ್ಲೂ ಬೇರೆ ಕಡೆ ಗಮನ ಕೊಡೋದಕ್ಕೆ ಹೋಗಬೇಡಿ. ಹಾಗೆ ನೀವು ಬೇರೆ ಕಡೆಗೆ ಒಂದಷ್ಟು ಕಾನ್ಸಂಟ್ರೇಷನ್, ಒಂದು ಸ್ವಲ್ಪ ಆಟ ಆಡ್ಬಿಡೋಣ, ಇವತ್ತು ಮೊಬೈಲ್ ನೋಡ್ಬಿಡೋಣ ಅಂತ ಮಾಡಿದಾಗ ನಿಮ್ಮ ದಿನಚರಿಯಲ್ಲಿ ತೊಂದರೆಗಳಾಗುತ್ತೆ. ಆ ದಿನಚರಿ ತೊಂದರೆಯಾದಾಗ ಕೆಲಸ ಕಾರ್ಯಗಳು, ಎಜುಕೇಷನ್ ವಿಚಾರದಲ್ಲಿ ನಿಮಗೆ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆ ಇರುತ್ತೆ. ತಮ್ಮ ದಿನಚರಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗತ್ತೆ. ಕಠಿಣ ಪರಿಶ್ರಮದಿಂದ ತಕ್ಕ ಪ್ರತಿಫಲ ಈ ತಿಂಗಳು ನಿಮಗೆ ಸಿಗ್ತಕ್ಕಂಥದ್ದು. ಹಾಗೆ ಹೊಸ ವಾಹನವನ್ನು ಖರೀದಿ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಹಂಬಲಕ್ಕೆ ಈ ತಿಂಗಳ 17ರ ನಂತರ ಅಂದರೆ ಆಗಸ್ಟ್ 17ನ ನಂತರ ನೀವು ತಗೊಂಡ್ರೆ ತುಂಬ ಒಳ್ಳೆಯದು. ವಾಹನ ಚಲಾವಣೆ ಮಾಡಬೇಕಾದ್ರೆ ಅತಿಯಾದ ಒಂದು ಭಯ ಆಗುವ ಒಂದು ವೇಗದಲ್ಲಿ ಖಂಡಿತವಾಗ್ಲೂ ವಾಹನ ಚಲಾವಣೆ ಮಾಡಬೇಡಿ. ನಿಮ್ಮ ಹಳೆಯ ವಾಹನ ಏನಾದರೂ ಇತ್ತು, ರಿಪೇರಿಗೆ ಬಂದಿತ್ತು ಅಂದರೆ ಅದಕ್ಕೆ ಸ್ವಲ್ಪ ಹಣ ವ್ಯಯ ಆಗಿ ಖರ್ಚಾಗುವ ಸಾಧ್ಯತೆ ಕೂಡ ಈ ಮಾಸದಲ್ಲಿ ಇರುತ್ತೆ. ಇನ್ನು ವೃತ್ತಿರಂಗದಲ್ಲಿ ಕೆಲಸದಲ್ಲಿ ಹೇಗಿರುತ್ತಪ್ಪ ಅಂತಂದರೆ ಒಂದಷ್ಟು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಬರುತ್ತೆ. ಕಚೇರಿಯಲ್ಲಿ ರಾಜಕೀಯ ಅಥವಾ ಸಹೋದ್ಯೋಗಿಗಳ ನಡುವೆ ಒಂದಷ್ಟು ವಾದ ವಿವಾದ ಆಗ್ತಾ ಇದ್ರೆ ನೀವು ಇನ್ವಾಲ್ವ್ ಆಗೋದಕ್ಕೆ ಹೋಗಬೇಡಿ. ವ್ಯಾಪಾರ ಮತ್ತು ವ್ಯವಹಾರಸ್ಥರಿಗೆ ಹೊಸ ಹೂಡಿಕೆಗಳನ್ನು ಮಾಡಲಿಕ್ಕೆ ಇದು ಸೂಕ್ತವಾಗಿರ್ತಕ್ಕಂತಹ ಸಮಯ ಅಲ್ಲ. ಹಾಗಾಗಿ ನೀವು ಮಾರುಕಟ್ಟೆಯ ತಂತ್ರಗಳನ್ನು ಗೌಪ್ಯವಾಗಿ ಅರ್ಥ ಮಾಡಿಕೊಂಡು ಈ ತಿಂಗಳು ಸ್ವಲ್ಪ ವಾಚ್ ಮಾಡಿದ್ರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳ್ತೀನಿ. ಹಾಗೆ ಈ ತಿಂಗಳಲ್ಲಿ ನೀವೇನೇನು ಪ್ರಿಕಾಷನ್ಸ್ ತಗೋಬೇಕಪ್ಪ ಅಂತಂದರೆ ಮಾತಿನ ಮೇಲೆ ನಿಯಂತ್ರಣ ಇಟ್ಕೊಳ್ಳುವಂಥದ್ದು. 2ನೇ ಮನೆಯಲ್ಲಿ ಸೂರ್ಯನ ಪ್ರಭಾವ ಇರೋದ್ರಿಂದಾಗಿ ನಿಮ್ಮ ಮಾತು ಕೆಲವೊಮ್ಮೆ ಕಟುವಾಗಿ ಧ್ವನಿಸಬಹುದು. ಹಾಗಾಗಿ ಸಂಬಂಧಗಳು ಹಾಳಾಗದಂತೆ ಸೌಮ್ಯವಾಗಿ ಮಾತಾಡಿ. ಆರೋಗ್ಯದ ಜಾಗ್ರತೆ ಯಾಕಪ್ಪ ಅಂದರೆ ಕರ್ಕಾಟಕ ರಾಶಿಯವರಿಗೆ ಮಾನಸಿಕ ಒತ್ತಡ, ಕಣ್ಣಿನ ಸಮಸ್ಯೆ, ಉದರ ಸಂಬಂಧಿ ಸಮಸ್ಯೆಗಳು ಬರ್ಬೋದು. ಸರಿಯಾದ ಸಮಯಕ್ಕೆ ಆಹಾರ ಮತ್ತು ವಿಶ್ರಾಂತಿಯನ್ನು ತಾವು ಪಡ್ಕೊಳ್ಬೇಕಾಗತ್ತೆ. ಹಾಗೂ ನಿಮ್ಮ ಆರ್ಥಿಕ ಯೋಜನೆಗಳು ಮತ್ತು ಮುಂದಿನ ವ್ಯವಹಾರಗಳನ್ನು ಎಲ್ಲರೂ ಕೂಡ ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಪಾಲಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮನ್ನು ನಂಬಿರುವಂತಹ ವ್ಯಕ್ತಿಗಳಿಗೆ ಏನಾದರೂ ನೀವು ಮೋಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಮಾಸದಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಹಾಗೆ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಶುಭ ಫಲವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಮತ್ತು ನಕಾರಾತ್ಮಕತೆಯನ್ನು ಕಮ್ಮಿ ಮಾಡಲಿಕ್ಕೆ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ. ಇದೆಲ್ಲವನ್ನು ಕೂಡ ನೀವು ಪಾಲಿಸ್ಕೋಬೋದು. ಎಷ್ಟು ದಿನ ಅಂತ ಹೇಳಿ ಈ ಕಷ್ಟದ ಜೀವನವನ್ನು ಮಾಡ್ತೀರಿ? ನೀವು ಕೂಡ ಹೊರಗಡೆ ಬರಬೇಕು, ನಾವು ಕೂಡ ಸುಖವಾಗಿರಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಿಮ್ಮೆಲ್ಲರಿಗೂ ಕೂಡ ಉಪಯೋಗವಾಗ್ತಕ್ಕಂತಹ ವಿಚಾರವನ್ನು ತಿಳಿಸ್ಕೊಡ್ತೇನೆ. ನೋಡಿ, ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತಲ್ಲ ಅವತ್ತೇ ಒಂದಷ್ಟು ವಿಚಾರಗಳು ಈ ಪ್ರಪಂಚದ ಭೂಮಿಯ ಆಳದಲ್ಲಿ ಬಂದಿರುತ್ತೆ. ಅದು ಜೆಮ್ ಸ್ಟೋನ್ಸ್ ಅಂದ್ರೆ ರತ್ನಗಳು. ಈ ರತ್ನಗಳನ್ನ ಬಳಸ್ಕೊಂಡು ನಾವು ಯಾವ ಗ್ರಹಗತಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಋಷಿ ಮುನಿಗಳು ಹಿಂದಿನ ಕಾಲದಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ಇದ್ಯಾವುದು ನಾವು ಗೊತ್ತಿಲ್ಲದೆ ಸುಮ್ಮನೆ ಆ ಕಷ್ಟದ ಜೀವನದಲ್ಲೇ ಬದುಕ್ತಾ ಇರ್ತೀವಿ. ಆ ಕಷ್ಟದಿಂದ ಹೊರಗಡೆ ಬರಲಿಕ್ಕೆ ಈ ರತ್ನವನ್ನ ಬಳಸ್ಕೊಂಡು ನೀವು ಕೂಡ ಅಭಿವೃದ್ಧಿಯನ್ನ ಕಾಣ್ಬೋದು. ನಿಮ್ಮ ರಾಶಿಯ ಪ್ರಕಾರ ಜೊತೆಗೆ ನಿಮ್ಮ ಕುಂಡಲಿ ಹಾಗೂ ನಿಮಗೆ ಏನು ಸಮಸ್ಯೆ ಆಗ್ತಾ ಇದೆ ಅದರ ಪ್ರಕಾರ ಕಸ್ಟಮೈಸೇಷನ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಆದಂತಹ ಕ್ರಿಸ್ಟಲ್ಗಳನ್ನ ನಾವು ಒದಗಿಸಿ ಕೊಡ್ತಾ ಇದ್ದೇವೆ. ಈ ವಿಶೇಷವಾದ ಕ್ರಿಸ್ಟಲ್ ಮಣಿ ಬ್ರೇಸ್ಲೆಟ್ ಏನಿದೆಯಲ್ಲ, ಇದನ್ನ ನೀವು ಧರಿಸ್ಕೊಳ್ಳೋದ್ರಿಂದ ನೇರವಾಗಿ ನಿಮ್ಗೆ ಯಾವ ಗ್ರಹಗತಿ ತೊಂದರೆ ಕೊಡ್ತಾ ಇದೆಯೋ ಅದಕ್ಕೆ ಅನುಗುಣವಾಗಿರುವಂತಹ ಪರಿಹಾರವೇ ನಿಮಗೆ ಸಿಗುತ್ತೆ. ನಮ್ಮ ಗ್ರಹಚಾರವನ್ನ ನೇರವಾಗಿ ಈ ರತ್ನಗಳು ಕಂಟ್ರೋಲ್ ಮಾಡಬಲ್ಲದು ಮತ್ತು ನಮ್ಮ ಜೀವನದ ಲಕ್ ಅನ್ನೋದು ಕೂಡ ಈ ಒಂದು ಗ್ರಹಗತಿಗಳನ್ನ ಆಕ್ಟಿವೇಶನ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೂ ಕೂಡ ಶುಭವಾಗುತ್ತೆ. ನಿಮಗೂ ಕೂಡ ಈ ವಿಶೇಷವಾದ ಮಣಿಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ಬ್ರೇಸ್ಲೆಟ್ ಬೇಕು ಅಥವಾ ಕ್ರಿಸ್ಟಲ್ ಮಣಿಗಳು ಅಂತ ಹೇಳಿ
ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ತಲುಪಿಸ್ಕೊಡ್ತೇವೆ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಪ್ರತಿದಿನ ಅಥವಾ ಸೋಮವಾರ ದಿವಸ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡ್ತಕ್ಕಂಥದ್ದು, ಓಂ ನಮಃ ಶಿವಾಯ ಅಂತಕ್ಕಂತಹ ಮಂತ್ರವನ್ನು ಜಪ ಮಾಡುವಂಥದ್ದು, ಶಿವಾರಾಧನೆ ಮಾಡ್ತಕ್ಕಂಥದ್ದು ನಿಮಗೆ ಆರ್ಥಿಕ ಪ್ರಗತಿಯನ್ನು ತಂದುಕೊಡುತ್ತೆ. ಸೌಮ್ಯ ಗ್ರಹಗಳ ಶಾಂತಿ ಅಂದರೆ ಸೋಮವಾರ ದಿವಸ ಹಾಲು, ಮೊಸರು ಅಥವಾ ಅಕ್ಕಿಯನ್ನು ದಾನ ಮಾಡೋದ್ರಿಂದ ನಿಮಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹನುಮಾನ್ ಚಾಲೀಸ ಓದೋದ್ರಿಂದ ಮಾನಸಿಕ ಧೈರ್ಯ, ದೈಹಿಕ ನಕಾರಾತ್ಮತೆ ಮತ್ತು ನಿಮ್ಮ ನೆಗೆಟಿವಿಟಿ, ಕೆಟ್ಟ ಕನಸು ಬೀಳ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳಿತ್ತು ಅಂದರೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆಗಳು, ಗಂಡ ಹೆಂಡತಿ ಜೀವನದಲ್ಲಿ ತೊಂದರೆಗಳು, ಉದ್ಯೋಗದಲ್ಲಿ ತೊಂದರೆಗಳು, ಕರಿಯರಲ್ಲಿ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಈ ರೀತಿ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಒಂದ್ಸರಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಶಾಸ್ತ್ರೋಕ್ತವಾಗಿ ಸುಲಭವಾಗಿರ್ತಕ್ಕಂತಹ ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈ ಆಗಸ್ಟ್ ಮಾಸದಲ್ಲಿ ಈಡೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.